ಇವತ್ತು ನಮ್ ತಂಗಿ ಮುಸ್ರಿ ತಿಕ್ಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ತಿಕ್ಕು ಅಂತ ಹೇಳಿದ್ದೆ ತಡ ಸ್ಟಾರ್ಟ್ ಆಯ್ತು ನೋಡ್ರಿ. ಅವು ಕಲಿನೇ ಹೋಗಲ್ಲ ನೋಡವು, ಏನು ಕಲಿ ಹೋಗಲ್ಲ. ಸುಮ್ಮನೆ ಸುಳ್ಳ ತಿಕ್ತೀನಿ ನಾ ಮುಸ್ರಿ. ನಾನ್ ತಿಕ್ಕಕ್ ಬಂದಿದ್ರೆ ನಿನಗೆ ಯಾಕೆ ಹೇಳ್ತಿದ್ನಿ ಲೇವ ನಾನು. ಬೆಳಗ್ಗೆ 8:30 ಆಗ್ತಾ ಬಂತು. ಇವ್ರೆಲ್ರು ಬ್ರಷ್ ಮಾಡಿ ಫ್ರೆಶ್ ಅಪ್ ಆಗೋದ್ ಬಿಟ್ಟು ಫೋನ್ ಯೂಸ್ ಮಾಡ್ಕೊಂತ ಕುತ್ಕೊಂಡಿದ್ದಾರೆ. ಪಾಪ ನಮ್ಮವ್ವ ಮಾರ್ನಿಂಗ್ ಬೇಗ ಎದ್ದು ಮನೆ ಕೆಲಸ ಮಾಡಿದ್ರೆ ಇವ್ರು ಈ ಕೆಲಸ ಮಾಡಕತ್ತಾರ. ಇವ್ರಿಗೆ ಹೆಂಗಾದ್ರೂ ಮಾಡಿ ಫಿಟ್ಟಿಂಗ್ ಇಟ್ಟು ಬೈಸ್ಬೇಕು ಅಂತ ನಮ್ಮವ್ವಗ ಹೇಳ್ತಿದ್ದೆ. ಎಲ್ಲಾರು ಫೋನ್ ಹಿಡ್ಕೊಂಡಾರ ನೋಡ್ಬೇ, ನಿನಗೆ ಏನ್ ಅನ್ಸಕತ್ತೈತಿ? ಮಾಡೋ ಕೆಲಸ ಇಲ್ಲ ಮಾಡ್ಕೊಂಡ್ ಕುಂತಾವ ನೋಡು. ಕೆಲಸ ಇದ್ರಲ್ಲ ಫೋನ್ ಹಿಡ್ಕೊಂಡ್ ಕುತ್ಕೊಂಡ ಅದು ನೀನ್ ತೊಳಿಬೇಕ ನಾವು ತೊಳಿಬೇಕ? ನೀವು ತೊಳಿರಿ ಮನೆಯನ್ ತೊಳಿಬೇಕೆ ಅಲ್ಲಿ ಭೂತ ಹೇಳ್ತ ನೋಡು. ಆ ಭೂತ ಹೇಳ್ತತೆ ನೀನು ದೆವ್ವ ಕುತ್ಕೊಂಡೆ ಅಲ್ಲಿ. ನಮ್ಮವ್ವ ಬೈತಿದ್ದಂಗೆ ಎಲ್ರು ಫ್ರೆಶ್ ಅಪ್ ಆಗಿ ಒಂದೊಂದ್ ಕೆಲಸ ಮಾಡಕ್ ಹೋದ್ರು. ನಮ್ ತಂಗಿ ಏನ್ ಕೆಲಸ ಮಾಡಕ್ ಹೋದ್ಲು ಅಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ, ಮುಸುರಿ ತಿಕ್ಕೋದು. ಮುಸುರಿ ತಿಕ್ಕೋದೇನೋ ತಿಕ್ತಾಳ, ಆದ್ರೆ ಕ್ಲೀನ್ ಆಗಿ ತಿಕ್ಕಲ್ಲ, ಎಲ್ಲ ಅರ್ಧ ಮರ್ಧ. ಅವು ಕಲಿನೇ ಹೋಗಲ್ಲ ನೋಡವು, ಏನು ಕಲಿ ಹೋಗಲ್ಲ. ಸುಮ್ಮನೆ ಸುಳ್ಳ ತಿಕ್ತೀನಿ ನಾ ಮುಸ್ರಿ. ನಾನ್ ತಿಕ್ಕಕ್ ಬಂದಿದ್ರೆ ನಿನಗೆ ಯಾಕೆ ಹೇಳ್ತಿದ್ನಿ ಲೇವ ನಾನು. ನನಗೆ ಒಂದ್ ಅರ್ಥ ಆಗ್ತಿಲ್ಲ, ಎಲ್ರು ತಂಗಿಯರು ಅಣ್ಣಂದ್ರಿಗೆ ಇದೇ ತರ ನಾ ಮರ್ಯಾದೆ ಕೊಡೋದು. ಭಾಳ ಆತ್ನಿಂದ ಸ್ವಲ್ಪ ಅಣ್ಣಗ ಹೆಂಗ್ ಮಾತಾಡ್ಬೇಕು ಅನ್ನೋದು ಎಲ್ಲ ಗೊತ್ತಾಳ. ನೀ ಏನ್ ಹೇಳದ್ ಬೇಕಾಗಿ ನಂಗೆ ಮತ್ತೇನ್ ಮರ್ಯಾದೆ ಕೊಡ್ಬೇಕು ಇಷ್ಟಿಲ್ಲ ಗೊತ್ತೈತಿ. ಮುಚ್ಕೊಂಡು ಎದ್ದು ಹೋಗೋದು ಬಂದ್ಬಿಟ್ಟೈತಿ ನಡೆಯತ್ತಾಗ.